ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಕೆಆರ್ಎಸ್ ಕಟ್ಟಲು ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡ್ಯಾಂ ಕೆಲಸವನ್ನ ಮುಗಿಸಿದ್ರು ಅಂತ ಹೇಳಿ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆಯೂ ಕೂಡ ಕೆಆರ್ಎಸ್ ಡ್ಯಾಂ ಯಾರು ಕಟ್ಟಿದ್ರು, ಯಾರು ಅಡಿಗಲ್ಲು ಹಾಕಿದ್ರು, ಯಾರು ಆ ಕೆಲಸವನ್ನ ಪೂರ್ಣಗೊಳಿಸಿದ್ರು ಅನ್ನುವಂತಹ ವಿಚಾರ ವಿವಾದಕ್ಕೆ ಈಡಾಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಮಾಜಿ ಸಚಿವ ರಾಜಣ್ಣ ಕೆಆರ್ಎಸ್ ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡ್ಯಾಂ ಕೆಲಸವನ್ನ ಮುಗಿಸಿದ್ರು ಅಂತ ಹೇಳಿದ್ದಾರೆ. ಡ್ಯಾಂ ಕೆಲಸಕ್ಕೆ ಹಣಕಾಸಿನ ತೊಂದರೆ ಬಂದಿತ್ತು. ರಾಜರು ಮನೆಯಲ್ಲಿದ್ದಂತಹ ಚಿನ್ನವನ್ನ ಬಾಂಬೆಯಲ್ಲಿ ಮಾರಿದ್ರು. ಚಿನ್ನಾಭರಣ ಮಾರಿ ಒಡೆಯರ್ ಹಣವನ್ನ ತಂದಿದ್ರು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲ್ತಾನೆ. 3,30,00,000 ಯುದ್ಧದ ಖರ್ಚನ್ನ ಕೇಳ್ತಾರೆ ಬ್ರಿಟಿಷರು. ಟಿಪ್ಪು ವಿಧಿ ಇಲ್ಲದೆ ಮಕ್ಕಳನ್ನ ಅಡವಿಡ್ತಾನೆ ಅಂತ ಹೇಳಿ ಇತಿಹಾಸವನ್ನ ಕೆದಕಿದ್ದಾರೆ. ದುಡ್ಡು ಕೊಟ್ಟು ಮಕ್ಕಳನ್ನ ಬಿಡಿಸಿಕೊಳ್ಬೇಕಾಗಿರುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲ್ತಾನೆ. ಮಿರ್ ಸಾದಿಕ್ ಕಥೆಯಿಂದಾಗಿ ಟಿಪ್ಪು ಸೋಲ್ತಾನೆ ಅಂತ ಹೇಳಿ ಇತಿಹಾಸವನ್ನ ಕೆದಕಿದ್ದಾರೆ. ರೇಷ್ಮೆ ಬೆಳೆಯಲು ಟಿಪ್ಪು ಕಾರಣ ಅಂತ ರಾಜಣ್ಣ ಹೇಳಿದ್ದಾರೆ. ಟಿಪ್ಪು ಬಗೆಗಿನ ಇತಿಹಾಸವನ್ನ ತಿರುಚಬಾರದು. ನಮ್ಮ ಮಕ್ಕಳಿಗೆ ಟಿಪ್ಪು ಇತಿಹಾಸವನ್ನ ಹೇಳಬೇಕು. ಟಿಪ್ಪು ಆನೆಗೆ ಕಣ್ಣು ಹೋಗುತ್ತೆ, ಆಗ ನಂಜುಂಡೇಶ್ವರನಿಗೆ ಹರಕೆ ಮಾಡ್ಕೊಳ್ತಾನೆ ಟಿಪ್ಪು. ನಮ್ಮ ಮಕ್ಕಳಿಗೆ ಟಿಪ್ಪು ಇತಿಹಾಸವನ್ನ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಟಿಪ್ಪುವಿನ ಇತಿಹಾಸವನ್ನು ಯಾವುದೇ ಕಾರಣಕ್ಕೂ ತಿರುಚಬಾರದು ಅಂತ ಸಹ ಹೇಳಿದ್ದಾರೆ. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದ್ರೆ, ನಾನು ಓದಿರುವಂತ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವರು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆ ಮಾಡ್ತಾರೆ. ಗೊತ್ತಾಯ್ತಾ? 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಐಟ್ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನ ಮರಿಬಾರ್ದು. ಅದೇ ಟಿಪ್ಪು 4 ಯುದ್ಧ ಮಾಡ್ತಾನೆ ಬ್ರಿಟಿಷ್ನವ್ರ ಮೇಲೆ. 4 ಯುದ್ಧ ಮಾಡಿ 3ನೇ ಯುದ್ಧದಲ್ಲಿ 1792 ಅವನೇನ್ ಮಾಡ್ತಾನೆ, ಸೋತ್ಬಿಡ್ತಾನೆ. ಆಗ ಸೋತಾಗ 3,30,00,000 ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾರೆ ಯಾರು ಬ್ರಿಟಿಷ್ನವರು. ಅವನ್ ದುಡ್ಡಿಲ್ಲದೆ ಅವನ ಮಕ್ಕಳು ನಡ ಇಡ್ತಾರೆ, ತಗೊಂಡು ಎದುರು ಜೈಲಲ್ಲಿ ಇಟ್ಟಿರ್ತಾರೆ ಅವ್ರ ಮಕ್ಕಳು. ಆಮೇಲೆ ಅವ್ರನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ತಾನೆ. 4ನೇ ಮೈಸೂರು ವಾರ್ 1799ರಲ್ಲಿ 4ನೇ ಮೈಸೂರು ವಾರ್ ಆಗ್ತಾರೆ. ಆ ಮೈಸೂರು ವಾರಲ್ಲಿ ಅವನು ಮೀರ್ ಸಾದಕ್ ಕಥೆಯಿಂದ ಅವನು ಸೋತೋಗ್ಬಿಡ್ತಾನೆ. ಮೀರ್ ಸಾದಕ್ಕು ದ್ರೋಹ ಮಾಡದೇ ಇದ್ರೆ, ಅವನ ಒಂದು ಶಸ್ತ್ರಾಗಾರ ಜನ ಡ್ಯಾಮೇಜ್ ಆಗದೆ ಇದ್ರೆ ಅವನು ಸೋಲ್ತಾ ಇರಲಿಲ್ಲ. ಅವನ ಮೋಸದಿಂದ ಅವನನ್ನ ಸೋಲಿಸ್ತಾರೆ. ಮತ್ತೆ ರೇಷ್ಮೆ ಬಂದಿದೆಯಲ್ಲ ನಮ್ಮ ರಾಜ್ಯದಲ್ಲಿ, ರೇಷ್ಮೆಗೆ ಅವನೇ ಜನಕ. ರೇಷ್ಮೆ ಮೊದಲಿನ ಏನು ಬೆಳೆ ಇದೆ, ನಾವದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ತಂದವನೇ ಅವನು. ಪರ್ಷಿಯಾದಿಂದ ಅವನು ತರಿಸಿ ನಮ್ಮಲ್ಲಿ ಇದು ಮಾಡಿದ್ರು. ಇವತ್ತು ನೀವೆಲ್ಲ ರಾಮನಗರಲ್ಲೆಲ್ಲ ಹೋದ್ರೆ ಬರೀ ಮುಸ್ಲಿಮ್ಸೇ ಜಾಸ್ತಿ ರೇಷ್ಮೆ ವಿಲೇಜರ್ಸ್ ನಡೆಸೋರು, ವ್ಯಾಪಾರ ಮಾಡೋರು ಎಲ್ಲ ಅವರೇ ಜಾಸ್ತಿ. ಅದು ಅಲ್ಲಿಂದ ಬಂದಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಕೆಆರ್ಎಸ್ ಡ್ಯಾಮ್ ಅನ್ನ ಯಾರು ಕಟ್ಟಿದ್ರು, ಯಾರು ಪೂರ್ಣಗೊಳಿಸಿದ್ರು ಅನ್ನುವಂತಹ ವಿಚಾರ ಈ ಹಿಂದೆಯೂ ಕೂಡ ಸುದ್ದಿ ಮಾಡಿತ್ತು. ಜೊತೆಗೆ ಯದುವೀರ್ ಒಡೆಯರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ರು. ಬಟ್ ಈಗ ಈ ಒಂದು ವಿಚಾರ ಪದೇ ಪದೇ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಕೆಎನ್ ರಾಜಣ್ಣ ಅವರು ಈ ಒಂದು ಇತಿಹಾಸವನ್ನ ತಿಳಿಸುವಂತಹ ಸಂದರ್ಭನಾದ್ರೂ ಏನ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಅಂತ? ಚೈತ್ರ, ನಿಜಕ್ಕೂ ಏನು ಈ ಒಂದು ಟಿಪ್ಪು ಬಗೆಗಿನ ಕೆಲವೊಂದು ವಿಚಾರಗಳನ್ನ ಕೆದಕುವಂತ ಕೆಲಸ ಮಾಡಿ ಈಗ ಸಾಕಷ್ಟು ಚರ್ಚೆಗೆ, ಜೊತೆಗೆ ಗೊಂದಲವಾದ ಚರ್ಚೆಗೆ ಕಾರಣ ಆಗಿರತಕ್ಕಂಥದ್ದು ಕೆಎನ್ ರಾಜಣ್ಣ ಅವರು. ಏನು ನಿನ್ನೆ ನಡೆದಂತ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಇವ್ರು ಹೇಳೋ ಒಂದು ದಾಟಿಯ ಪ್ರಕಾರ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಕೆಎನ್ ರಾಜಣ್ಣ ಅವರು. ಜೊತೆಗೆ ಇಡೀ ಭಾರತ ದೇಶಕ್ಕೆ ರೇಷ್ಮೆ ತಳಿ ತಂದಿದ್ದು ಟಿಪ್ಪು ಸುಲ್ತಾನ್. ಜೊತೆಗೆ ಇವತ್ತಿಗೂ ಕೂಡ ಏನು ಒಂದು ಹಸಿರು ಕಲರ್ದ ಪಚ್ಚೆಯನ್ನ ನಂಜುಂಡೇಶ್ವರ ಅವರ
ವಿಗ್ರಹದ ಲಿಂಗದ ವಿಗ್ರಹ ಮೇಲೆ ಹಾಕ್ತಾರೆ. ಅದು ಕೂಡ ಇವರು ಕೊಟ್ಟಿದ್ದೆ ಟಿಪ್ಪು ನೆನಪಿನ ಕಾಣಿಕೆ ಅಂತ ಹೇಳಿ ಅವರು ಒಂದು ಎಲ್ಲಾ ದಾಟಿಯಲ್ಲೂ ಕೂಡ ಟಿಪ್ಪುನೇ ಗ್ರೇಟ್ ಅನ್ನೋ ಒಂದು ಲೆಕ್ಕಕ್ಕೆ ಮಾತಾಡ್ತಕ್ಕಂಥದ್ದು. ಈ ಒಂದು ಚರ್ಚೆ ನಿಜಕ್ಕೂ ಕೂಡ ಏನೋ ಒಂದು ಇತಿಹಾಸ ಹೇಳೋದೇ ಬೇರೆ, ಜೊತೆಗೆ ಇವರು ತಿಳ್ಕೊಂಡಿರೋದೇ ಬೇರೆ ಅನ್ನೋ ಲೆಕ್ಕಕ್ಕೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇವರೇ ಹೇಳೋ ಪ್ರಕಾರ, ನಾನ್ ತಿಳ್ಕೊಂಡಿರೋ ಪ್ರಕಾರ ಇದು ಈ ತರ ಇದೆ. 4ನೇ ಆಂಗ್ಲೋ ಯುದ್ಧದಲ್ಲಿ ಟಿಪ್ಪು ಸೋಲ್ತಾರೆ. ಆದ ನಂತರ ಅಲ್ಲಿ 3.5 ಲಕ್ಷಕ್ಕೂ ದುಡ್ಡು ಬೇಕಾಗಿರುತ್ತೆ. ಅಲ್ಲಿ ಕೂಡ ಬ್ರಿಟಿಷರು ಈ ಒಂದು ದುಡ್ಡಿನ ಲೆಕ್ಕ ಇಲ್ದಾಗ ಇವ್ರ ಹತ್ರ ಕೊಡೋದಕ್ಕೆ ದುಡ್ಡು ಇರೋದಿಲ್ಲ. ಆಗ ತನ್ನ ಮಕ್ಕಳನ್ನ ಅಡ ಇಟ್ಟು ಅವರು ಈ ಒಂದು ಸಾಲನ್ನ ತೀರಿಸಬೇಕಾಗಿದ್ದ ಪರಿಸ್ಥಿತಿ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಚರ್ಚೆ ಈಗ ಸಾಕಷ್ಟು ಚರ್ಚೆ ಈಗ ಸಾಕಷ್ಟು ವಿವಾದಾತ್ಮಕವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಮಂದಿ ಕೂಡ ಏನೋ ಇತಿಹಾಸ ತಜ್ಞರಾಗಿರ್ಬೋದು, ಜೊತೆಗೆ ಮೈಸೂರು ಭಾಗದ ಏನು ಇತಿಹಾಸ ತಜ್ಞರಾಗಿರ್ಬೋದು, ಇವರು ಕೂಡ ಒಂದು ಸಾಕಷ್ಟು ಒಂದು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.